ನಾನು ಆಗಲೇ ಹೇಳ್ತಾ ಇದ್ದೆ, ಎಸ್ ಪಿಗೆ ಇದು ಯಾವುದೂ ಕೂಡ ಅರ್ಥ ಆಗಲ್ವಾ, SSLC ಓದಿರೋ ನನಗೆ ಅರ್ಥ ಆಗುತ್ತೆ, ಅವ್ರಿಗೆ ಅರ್ಥ ಆಗಲ್ವಾ, ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದಾರೆ ಕೃಷ್ಣ. ಅಂತ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಮೈಸೂರಿನ ಲೋಕಾಯುಕ್ತ SP ಕಚೇರಿಗೆ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಸರ್, SP ಅವ್ರನ್ನ ಮೀಟ್ ಮಾಡಿದ್ರೆ ಏನಾದರೂ ಹೇಳಿದ್ರೆ ಸರ್ SP ಅವ್ರನ್ನ ಭೇಟಿ ಮಾಡೋಕ್ಕೆ ಅಂತೇಳಿ ನಾನು ಆಪ್ತ ಸಹಾಯಕರಿಗೆ ಹೇಳಿದೆ. ಅವರು ಒಳಗೋಗಿ ಮಾತಾಡಿ ಬಂದ್ರಂತೆ, ಮೊಬೈಲ್ ಈಚೆ ಇಟ್ಟು ಬರ್ಬೇಕಂತ ಹೇಳಿದ್ರು. ಸೊ ಮೊಬೈಲ್ ಯಾಕೆ ಈಚೆ ಇಡಬೇಕು ಅಂತ ಕೇಳಿದಕ್ಕೆ ಅದಕ್ಕೆ ಸ್ಪಷ್ಟ ಉತ್ತರ ಇಲ್ಲ. ನೀವು SP ಸಾಹೇಬರ ಭೇಟಿ ಮಾಡ್ಬೇಕಾದ್ರೆ ಮೊಬೈಲ್ನ ಈಚೆ ಇಡಬೇಕು ಅಂತ ಹೇಳಿದ್ರು. ಹಾಗಾಗಿ ಇವರು ಮೊಬೈಲ್ಗೆ ಎದುರುಕೊಳ್ಳೋಂಥ ಒಂದು AD ಅಧಿಕಾರರಾಗಿರೋದ್ರಿಂದ ಅವ್ರ ಜೊತೆ ಮಾತಾಡೋ ಅಗತ್ಯ ಇಲ್ಲ ಅಂತೇಳಿ ನಾನು ಹೊರಗಡೆ ಬಂದಿದ್ದೀನಿ. ಸೊ ನಾನು ಸರ್ಕಾರಕ್ಕೆ ಇವತ್ತು ಪತ್ರ ಬರೀತಾ ಇದ್ದೀನಿ, ಮೊಬೈಲ್ಗೆ ಎದುರುಕೊಳ್ಳೋಂಥ ಅಧಿಕಾರಿಗಳನ್ನ ದಯವಿಟ್ಟು ಸರ್ಕಾರ ಕೆಲಸ ತೆಗೆದಾಕಿ. ಈ ಥರ ಒಂದು ಸಣ್ಣ ಮೊಬೈಲ್ಗೆ ಎದುರುಕೊಳ್ಳೋಂಥ ಅಧಿಕಾರಿಗಳನ್ನ ದಯವಿಟ್ಟು ನೇಮಕ ಮಾಡಬೇಡಿ. ಒಂದು ಮೊಬೈಲ್ಗೆ ಎದುರುಕೊಳ್ತಾರೆ ಅಂತಂದರೆ ಅವರು ಅಕ್ರಮ ಚಟುವಟಿಕೆ ತೊಡಗಿರ್ತಾರೆ ಮತ್ತು ಅಪ್ರಾಮಾಣಿಕರಾಗಿರೋ ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಹಾಗಾಗಿ ಇಂಥ ಇವ್ರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ಳೋಕ್ಕೆ ನಿರ್ಧಾರ ಮಾಡಿ. ಏನು ರೀಸನ್ ಹೇಳಿದ್ರು ಸರ್ ಮೊಬೈಲ್ ತಗೊಂಡು ಹೋಗಬಾರ್ದು ಅನ್ನೋದಕ್ಕೆ? ಗೊತ್ತಿಲ್ಲ ಸರ್, ಅವ್ರನ್ನೇ ಕೇಳಬೇಕು. ನಿಮಗೆ ಬಂದು ಹೇಳಿದ್ರು ಎಲ್ಲ ಅಷ್ಟೇ, ಮೊಬೈಲ್ ತರಬೇಡಿ ಅಷ್ಟೇ, ಮೊಬೈಲ್ ನೀವು ಸಾವಿರ ಭೇಟಿ ಮಾಡ್ಕೊಂಡು ಮೊಬೈಲ್ ಈಚೆ ಇಟ್ಟು ಬನ್ನಿ ಅಂತೇಳಿ. ಹಾಗಾಗಿ ನಾನೊಬ್ಬ ಸ್ವತಂತ್ರ ಭಾರತದ ಪ್ರಜೆ, ನನ್ನ ಮೊಬೈಲ್ ಎಲ್ಲಿಗೆ ಬೇಕಾದ್ರೆ ತೊಗೊಂಡು ಹೋಗೋ ಅಧಿಕಾರ ನನಗಿದೆ. ಅದಕ್ಕೆ ಅವ್ರು ನಿರ್ಬಂಧ ಮಾಡ್ತಾರೆ ಅಂತಂದರೆ ಅಂಥ ಜಾಗ ಹೋಗೋಕ್ಕೆ ನನಗೆ ಇಷ್ಟ ಆಗಲ್ಲ.